ಹಲೋ ಸ್ಟೂಡೆಂಟ್ಸ್, ಇದು ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಆ್ಯಂಡ್ ಸೈನ್ಸ್ ವಿಷಯದ ಸೆಕೆಂಡ್ ಇಯರ್ ತರಬೇತಿದಾರರಿಗೆ ಹೀಟ್ ಟ್ರೀಟ್ಮೆಂಟ್ ಯೂನಿಟಿನ ಲೆಸನ್ ನಂಬರ್ 1 ದಟ್ ಈಸ್ ಇಂಟ್ರೊಡಕ್ಷನ್ ಟು ಹೀಟ್ ಟ್ರೀಟ್ಮೆಂಟ್. ಹೀಟ್ ಟ್ರೀಟ್ಮೆಂಟ್ ಇದು ಮೆಟಲ್ಸ್ಗಳಿಗೆ ಸಂಬಂಧಪಟ್ಟಿರ್ತದೆ. ನೀವು ಫಸ್ಟ್ ಇಯರ್ ಟ್ರೈನಿಂಗ್ನಲ್ಲಿದ್ದಾಗ ಮೆಟಲ್ಸ್ ಬಗ್ಗೆ ಆಲ್ರೆಡಿ ಸ್ಟಡಿ ಮಾಡಿದ್ದೀರಿ, ದಟ್ ಈಸ್ ಇನ್ ಯೂನಿಟ್ ಮಟೀರಿಯಲ್ ಸೈನ್ಸ್. ಆದರೂ ನಾನು ಈ ಟ್ರೀಟ್ಮೆಂಟ್ ಲೆಸನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೆಟಲ್ಸ್ಗಳ ಬಗ್ಗೆ ಮತ್ತು ಅದರ ಪ್ರಾಪರ್ಟಿ ಮತ್ತು ಸ್ಟೀಲ್ ಅಂದ್ರೇನು, ಸ್ಟೀಲ್ ಟೈಪ್ಸ್ ಇದರದ್ದು ರಿವಿಷನ್ ಮಾಡಿ ನಿಮಗೆ ಈ ಲೆಸನ್ ಕಂಟಿನ್ಯೂ ಮಾಡ್ತೀನಿ. ಅದು ನಿಮಗೆ ಹೀಟ್ ಟ್ರೀಟ್ಮೆಂಟ್ ಲೆಸನ್ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗ್ತದೆ. ಮೆಟಲ್ಸ್ ಬಗ್ಗೆ ರಿವಿಷನ್ ನೋಡಿರಿ. ಮೆಟಲ್ಸ್ಗಳಿಗೆ 2 ಟೈಪ್ಸ್ ಆಫ್ ಪ್ರಾಪರ್ಟೀಸ್ ಇರ್ತದೆ, ಫಿಸಿಕಲ್ ಪ್ರಾಪರ್ಟಿ ಮತ್ತು ಮೆಕ್ಯಾನಿಕಲ್ ಪ್ರಾಪರ್ಟಿ. ಫಿಸಿಕಲ್ ಪ್ರಾಪರ್ಟೀಸ್ನಲ್ಲಿ ಕಲರ್, ವೇಟ್, ಸ್ಟ್ರಕ್ಚರ್, ಕಂಡಕ್ಟಿವಿಟಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮತ್ತು ಫಿಸಿಬಿಲಿಟಿ. ಇದರಲ್ಲಿ ಸ್ಟ್ರಕ್ಚರ್ ಇದು ಇಂಪಾರ್ಟೆಂಟ್. ಹೀಟ್ ಟ್ರೀಟ್ಮೆಂಟ್ ಸ್ಟಡಿ ಮಾಡಬೇಕಾದ್ರೆ ಈ ಪ್ರಾಪರ್ಟಿ ನಿಮಗೆ ಹೆಲ್ಪ್ ಆಗ್ತದೆ. ಮೆಟಲ್ಸ್ ಸ್ಟ್ರಕ್ಚರ್ ಅಂದರೆ ಮೆಟಲ್ಸ್ಗಳು ಸ್ಮಾಲ್ ಗ್ರೇನ್ಸ್ದಿಂದ ತಯಾರಾಗ್ತದೆ, ಗ್ರೇನ್ಸ್ ಅಥವಾ ಕ್ರಿಸ್ಟಲ್ಸಿಂದ. ಅದರದ್ದು ಸೈಜ್ ಹೀಟ್ ಮಾಡೋದ್ರಿಂದ ಲಾರ್ಜ್ ಆದರೆ ಮೆಟಲ್ ಸಾಫ್ಟ್ ಆಗ್ತದೆ. ಅದ್ರ ಗ್ರೇನ್ಸ್ ರೀಫೈನ್ ಆದರೆ ಮೆಟಲ್ ಇದು ಹಾರ್ಡ್ ಆಗ್ತದೆ. ಇಷ್ಟು ನೋಟ್ ಮಾಡಿಕೊಡ್ರಿ. ಆಮೇಲೆ ಕಂಡಕ್ಟಿವಿಟಿ ಆಫ್ ಮೆಟಲ್ ಅಂದರೆ ಕಂಡಕ್ಟಿವಿಟಿ ಆಫ್ ಮೆಟಲ್ ಮೀನ್ಸ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆ್ಯಂಡ್ ಹೀಟ್ ಕಂಡಕ್ಟಿವಿಟಿ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂದರೆ ಇದು ಫೆರಸ್ ಮೆಟಲ್ಸನ್ನು ಅಟ್ಯಾಕ್ ಮಾಡೋದು ಪ್ರಾಪರ್ಟಿ. ಆಮೇಲೆ ಫ್ಯೂಸಿಬಿಲಿಟಿ ಅಂದರೆ ಮೆಟಲ್ಗಳನ್ನು ಹೀಟ್ ಮಾಡಿದಾಗ ಅದು ಮೆಲ್ಟ್ ಆಗ್ತದೆ. ಆ ಪ್ರಾಪರ್ಟಿಗೆ ನಾವೇನಂತೀವಿ ಫ್ಯೂಸಿಬಿಲಿಟಿ ಪ್ರಾಪರ್ಟಿ. ಇನ್ನು ಮೆಕ್ಯಾನಿಕಲ್ ಪ್ರಾಪರ್ಟೀಸನ್ನು ಕ್ವಿಕ್ಕಾಗಿ ನೋಡ್ಕೊಳ್ಳೋಣ. ಡಕ್ಟೈಲಿಟಿ ಪ್ರಾಪರ್ಟಿ ಅಂದರೆ ದ ಪ್ರಾಪರ್ಟಿ ಡ್ಯೂ ಟು ವಿಚ್ ಮೆಟಲ್ ಕ್ಯಾನ್ ಬಿ ಡ್ರಾನ್ ಇಂಟು ವಯರ್ಸ್. ಅಂದರೆ ಮೆಟಲ್ಗಳನ್ನು ವಯರ್ ಆಗಿ ಕನ್ವರ್ಟ್ ಮಾಡ್ಬೋದು, ವೆರಿ ಥಿನ್ ವಯರ್ಸ್ ಮಾಡ್ಬೋದು ವಿದೌಟ್ ರಪ್ಚರಿಂಗ್. ಸೆಕೆಂಡ್ ಒನ್ ಮಲೆಯಬಲ್ ಪ್ರಾಪರ್ಟಿ ಅಂದರೆ ಪ್ರಾಪರ್ಟಿ ಆಫ್ ಅ ಮೆಟಲ್ ವಿಚ್ ಎನೇಬಲ್ಸ್ ಇಟ್ ಟು ಫ್ಲ್ಯಾಟನ್ ಇಂಟು ಥಿನ್ ಶೀಟ್ಸ್ ಬೈ ಹ್ಯಾಮರಿಂಗ್. ಅಂದರೆ ಥಿನ್ ಶೀಟ್ಸ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು ಮೆಟಲನ್ನು. ಹಾರ್ಡ್ನೆಸ್ ಅಂದರೆ ಹಾರ್ಡ್ನೆಸ್ ಈಸ್ ದ ಎಬಿಲಿಟಿ ಆಫ್ ಮೆಟಲ್ ಟು ರೆಸಿಸ್ಟ್ ಸರ್ಫೇಸ್ abrasion, machining, indentation, wear or scratching by other metals. Brittleness ಅಂದರೆ ಏನು ನೋಡ್ರಿ, ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಮೆಟಲ್ ವಿಚ್ ಎನೇಬಲ್ಸ್ ಇಟ್ ಟು ಬ್ರೇಕ್ ವಿದೌಟ್ ಪರ್ಮನೆಂಟ್ ಡಿಸ್ಟಾರ್ಷನ್. ಟಫ್ನೆಸ್ ಅಂದರೆ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಅ ಮೆಟಲ್ ವಿಚ್ ಎನೇಬಲ್ಸ್ ಇಟ್ ಟು ವಿತ್ಸ್ಟ್ಯಾಂಡ್ ಹೆವಿ ಶಾಕ್ಸ್ ಆರ್ ಇಂಪ್ಯಾಕ್ಟ್ ಬಿಫೋರ್ ರಪ್ಚರ್. ಟೆನಾಸಿಟಿ ಅಂದರೆ it is the property of metal to resist the effect of tensile force without rupturing is called tenacity. Elasticity ಅಂದರೆ ನೋಡ್ರಿ, it is the property of metal to regain its original shape after deformation. Plasticity ಅಂದರೆ this is the property just opposite to elasticity. It is the inability of material to regain its original shape when the load producing deformation is removed. Compressibility ಅಂದರೆ the force which withstands against the compressive force on the metal is called as compressibility. ಇದು 9 ಪ್ರಾಪರ್ಟೀಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಅ ಮೆಟಲ್. ಈಗ ಸ್ಟೀಲ್ ನೋಡ್ರಿ. ಸ್ಟೀಲ್ನಲ್ಲಿ 2 ಟೈಪ್ಸ್, ಒಂದು ಕಾರ್ಬನ್ ಸ್ಟೀಲ್ ಮತ್ತು ಅಲಾಯ್ ಸ್ಟೀಲ್. ಕಾರ್ಬನ್ ಸ್ಟೀಲ್ನಲ್ಲಿ ಕಾರ್ಬನ್ ಮತ್ತು ಐರನ್ ಇರ್ತದೆ. ಅಲಾಯ್ ಸ್ಟೀಲ್ನಲ್ಲಿ ಸ್ಟೀಲ್ ಇದ್ರ ಜೊತೆ ಅದರ್ ಮೆಟಲ್ಸ್ ಇದರಲ್ಲಿ ಮಿಕ್ಸ್ ಅಲಾಯ್ ಆಗಿರ್ತದೆ, ಅಲಾಯ್ ಸ್ಟೀಲ್. ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ ನಾವು ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಅಂದರೆ ಹೀಟ್ ಟ್ರೀಟ್ಮೆಂಟ್ ಮೆಟಲ್ಗಳಿಗೆ ನಾವು ಯಾಕೆ ಮಾಡ್ತೀವಿ, ಅದರ ಉದ್ದೇಶ ಏನು, ಮತ್ತು ಹೀಟ್ ಟ್ರೀಟ್ಮೆಂಟ್ ಡೆಫಿನಿಷನ್, ಮತ್ತು ಹೀಟ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಮೆಟಲ್ಗಳಲ್ಲಿ ಸ್ಟ್ರಕ್ಚರ್ ಚೇಂಜ್ ಆಗ್ತದೆ. ಆ ಸ್ಟ್ರಕ್ಚರ್ ಯಾವ ಥರ ಚೇಂಜ್ ಆಗ್ತದೆ ಮತ್ತು
ಸ್ಟ್ರಕ್ಚರ್ ಆಫ್ ಮೆಟಲ್ಸ್ ಚೇಂಜ್ ಆಗಬೇಕಾದ್ರೆ ಟೆಂಪ್ರೇಚರ್ ಎಷ್ಟು ಇರಬೇಕು ಅದನ್ನು ಡೆಫಿನಿಷನ್ಗಳು ಮತ್ತು ವೇರಿಯಸ್ ಸ್ಟೇಜಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಇದನ್ನು ಸ್ಟಡಿ ಮಾಡೋಣ ಅಂತ. ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್. We use metals like carbon steel and alloy steels in many applications. To make the metals suitable for our requirements, we need to change the properties of metals. Properties of metals can be changed by changing its composition or by structure. We can change the structure of metals by heating to a ಸ್ಪೆಸಿಫಿಕ್ ಟೆಂಪ್ರೇಚರ್ ಆ್ಯಂಡ್ ಕೂಲಿಂಗ್ ಇಟ್. ಅಂದರೆ ಇದನ್ನು ಕನ್ನಡದಲ್ಲಿ ನಿಮಗೆ ಅರ್ಥ ಮಾಡಿ ಹೇಳ್ತೇನೆ. ನಾವು ಕಾರ್ಬನ್ ಸ್ಟೀಲ್ ಮತ್ತು ಅಲಾಯ್ ಸ್ಟೀಲ್ ಇದನ್ನು ಬೇರೆ ಬೇರೆ ಅಪ್ಲಿಕೇಶನ್ಗಳಲ್ಲಿ ಯೂಸ ಮಾಡ್ತೀವಿ. ಬೇರೆ ಬೇರೆ ಅಪ್ಲಿಕೇಶನ್ಗಳಂದರೆ ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಎಲ್ಲ ಅಪ್ಲಿಕೇಶನ್ಗಳಲ್ಲಿ ನಾವು ಇದನ್ನು ಯೂಸ ಮಾಡ್ತೀವಿ. ಬೇರೆ ಬೇರೆ ಅಪ್ಲಿಕೇಶನ್ಗಳಿಗೆ ಸ್ಟೀಲ್ನ ಅಥವಾ ಮೆಟಲ್ಗಳ ಪ್ರಾಪರ್ಟೀಸ್ ಬೇರೆ ಬೇರೆ ಬೇಕಾಗ್ತದೆ. ಈ ಪ್ರಾಪರ್ಟೀಸ್ ಚೇಂಜ್ ಮಾಡಬೇಕಂದ್ರೆ ನಾವು ಒಂದು ಅದರ ಕಾಂಪೋಸಿಷನ್ ಅಂದರೆ ಅದರಲ್ಲಿ ಬೇರೆ ಯಾವುದಾದ್ರು ಮೆಟಲ್ಸ್ ಕಾಂಪೋಸ್ ಮಾಡಿ ಅಥವಾ ಅದನ್ನು ಸೇರಿಸಿ ನಾವು ಅದನ್ನು ಪ್ರಾಪರ್ಟಿ ಚೇಂಜ್ ಮಾಡಬೇಕು ಅಥವಾ ಅದರದ ಸ್ಟ್ರಕ್ಚರನ್ನು ಚೇಂಜ್ ಮಾಡಬೇಕು. ಈಗ ಹೀಟ್ ಮಾಡೋದ್ರಿಂದ ನಾವು ಮೆಟಲ್ಗಳ ಪ್ರಾಪರ್ಟೀಸನ್ನು ನಮಗೆ ಯಾವ ಥರ ಬೇಕಲ್ಲ ಆ ಥರ ಅದನ್ನು ನಮ್ಮ ಅಪ್ಲಿಕೇಶನ್ಗಳಿಗೆ ತಕ್ಕಂತೆ ಚೇಂಜಸ್ ಮಾಡ್ಕೋಬೇಕು. ಅದಕ್ಕಾಗಿ ನಾವು ಮೆಟಲ್ಗಳನ್ನು ಹೀಟ್ ಮಾಡಬೇಕಾಗ್ತದೆ. ದಿಸ್ ಈಸ್ ದ ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್. ಈಗ ಡೆಫಿನಿಷನ್ ನೋಡ್ರಿ. ದ ಪ್ರೊಸೆಸ್ ಆಫ್ ಚೇಂಜಿಂಗ್ ದ ಪ್ರಾಪರ್ಟೀಸ್ ಆಫ್ ಸ್ಟೀಲ್ ಬೈ ಹೀಟಿಂಗ್ it in controlled condition and allowing it to cool is known as heat treatment. ಅಂದರೆ ಹೀಟ್ ಟ್ರೀಟ್ಮೆಂಟ್ನಲ್ಲಿ ಇದು ಒಂದು ಪ್ರೊಸೆಸ್. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಂದು ಕಂಟ್ರೋಲ್ಡ್ ಕಂಡೀಷನ್ ಅಂದರೆ ಒಂದು ಕಂಡೀಷನಲ್ಲಿ ಅಂದರೆ ಫಾರ್ ಅ ಸ್ಪೆಸಿಫಿಕ್ ಟೆಂಪ್ರೇಚರ್ವರೆಗೆ ಅದನ್ನು ಹೀಟ್ ಮಾಡಿ ಆಮೇಲೆ ಅದನ್ನು ಕೂಲ್ ಮಾಡೋದ್ರಿಂದ ನಾವು ಮೆಟಲ್ಗಳ ಪ್ರಾಪರ್ಟೀಸ್ ಚೇಂಜ್ ಮಾಡ್ಬೋದು. ಇದನ್ನು ಟೆಂಪ್ರೇಚರು ಎಷ್ಟು ಇರ್ತದೆ ಮತ್ತು ಅದನ್ನು ಯಾವ ಥರ ನಾವು ಕೂಲ್ ಮಾಡ್ತೀವಿ ಅದಕ್ಕೆ ತಕ್ಕಂತೆ ಮೆಟಲ್ಗಳ ಪ್ರಾಪರ್ಟೀಸ್ ಚೇಂಜ್ ಆಗ್ತಿರ್ತದೆ. ಸ್ಟೀಲ್ ಈ ಮೆಟಲನ್ನು ಹೀಟ್ ಮಾಡೋದ್ರಿಂದ ಅದರ ಸ್ಟ್ರಕ್ಚರ್ದಲ್ಲಿ ಚೇಂಜ್ ಆಗ್ತದೆ. ಇದರಿಂದ ಸ್ಟೀಲ್ ಪ್ರಾಪರ್ಟೀಸ್ ಕೂಡ ಚೇಂಜ್ ಆಗ್ತದೆ. ಅದು ಎರಡು ರೂಪದಲ್ಲಿ ಆಗುತ್ತದೆ. ಒಂದು ಆಸ್ಟೆನೈಟ್, ಇನ್ನೊಂದು ಮಾರ್ಟೆನ್ಸೈಟ್. ಇವೆರಡು ಚೇಂಜಸ್ ಯಾವ ಟೆಂಪ್ರೇಚರ್ ಲೆವೆಲ್ಲಿಗೆ ಹೀಟ್ ಮಾಡಿದರೆ ಚೇಂಜಸ್ ಆಗ್ತದೆ ಮತ್ತು ಅದರ ತಕ್ಕಂತೆ ಪ್ರಾಪರ್ಟೀಸ್ ಹೇಗಿರ್ತದೆ ಅದನ್ನು ನೋಟ್ ಮಾಡಿಕೊಡ್ರಿ. ಸ್ಟ್ರಕ್ಚರ್ ಆಫ್ ಸ್ಟೀಲ್ ವೆನ್ ಹೀಟೆಡ್. ಇಫ್ ಅ ಸ್ಟೀಲ್ ಈಸ್ ಹೀಟೆಡ್, ದ ಚೇಂಜ್ ಇನ್ ಸ್ಟ್ರಕ್ಚರ್ ಕಮೆನ್ಸಸ್ ಫ್ರಾಮ್ 723 degrees centigrade. Then new structure is formed that is called as austenite. When it is cooled slowly, it is non-magnetic. It will have fine grains and which makes it machinable. If it is cooled rapidly, the austenite changes into new structure called martensite. It has very fine grains. It is very hard and magnetic. It becomes extremely hard and it can cut other metals. ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ನಲ್ಲಿ ಎರಡು ಟೆಂಪ್ರೇಚರ್ ಲೆವೆಲ್ಗಳಿರ್ತದೆ. ಆ ಟೆಂಪ್ರೇಚರ್ ಲೆವೆಲ್ನಲ್ಲಿ ಸ್ಟೀಲ್ ತನ್ನ ಪ್ರಾಪರ್ಟೀಸ್ ಚೇಂಜ್ ಮಾಡ್ಕೋತಿರ್ತದೆ. ಅವೆರಡು ಟೆಂಪ್ರೇಚರ್ ಲೆವೆಲ್ಗಳು ಒಂದು ಲೋವರ್ ಕ್ರಿಟಿಕಲ್ ಟೆಂಪ್ರೇಚರ್, ಒಂದು ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್. ಲೋವರ್ ಕ್ರಿಟಿಕಲ್ ಟೆಂಪ್ರೇಚರ್ is the temperature at which
the change of structure to austenite starts, that is 723 degrees centigrade. Upper critical temperature, the temperature at which the structure of steel completely changes to austenite, that is upper critical temperature. This temperature is depends on percentage of carbon content of a steel. Various stages of heat treatment ಅಂದರೆ ಹೀಟ್ ಟ್ರೀಟ್ಮೆಂಟ್ ಪ್ರಕ್ರಿಯೆಯ ವಿವಿಧ ಹಂತಗಳು. ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ 3 ಹಂತಗಳಲ್ಲಿ ನಡೀತದೆ. ಮೊದಲನೇದು ಅದನ್ನು ಹೀಟ್ ಮಾಡಬೇಕು ಫಾರ್ ಅ ರಿಕ್ವೈರ್ಡ್ ಟೆಂಪ್ರೇಚರ್. ಆಮೇಲೆ ಅದೇ ಟೆಂಪ್ರೇಚರಲ್ಲಿ ಅದನ್ನು ಇಡಬೇಕು. ಅದಾದ ನಂತರ ಅದನ್ನು ಮತ್ತೆ ಕೂಲ್ ಮಾಡಬೇಕು. ಈಗ ಈ 3 ಸ್ಟೇಜಸ್ ನಾನು ನಿಮಗೆ ಡೀಟೇಲ್ಸ್ ಇಂಗ್ಲೀಷ್ನಲ್ಲಿ ಓದಿ ಹೇಳಿ ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ. ಫಸ್ಟ್ ಒನ್ ಈಸ್ ಹೀಟಿಂಗ್. The heating rate and heating time depends on the composition of the steel, its structure, residual stresses, the shape and size of the part to be heated. Second stage is soaking. Steel is heated to a particular temperature and it is held at the same temperature for a sufficient time. Then this allows the heating to take uniformly throughout the section. This process is called soaking. Then third stage is quenching. The quenching operation is the process of rapid cooling by immersing a hot piece into a quenching bath. It helps in developing desirable properties. Quenching media may be water, oil, brine or air. ಮೊದಲನೇ ಹಂತ ಹೀಟಿಂಗ್. ಇದರಲ್ಲಿ ಸ್ಟೀಲ್ ಮೆಟಲನ್ನು ಯಾವ ಟೆಂಪ್ರೇಚರ್ ಲೆವೆಲ್ಗೆ ಹೀಟ್ ಮಾಡಬೇಕಾಗಿರುತ್ತದೆ ಅಲ್ಲಿಯವರೆಗೆ ಹೀಟ್ ಮಾಡುತ್ತಾ ಹೋಗಬೇಕು. ಈ ಟೆಂಪ್ರೇಚರ್ ಲೆವೆಲ್ ಇದು ಕಾರ್ಬನ್ ಕಂಟೆಂಟ್ ಆಫ್ ಸ್ಟೀಲ್, ವೇಟ್ ಆಫ್ ಸ್ಟೀಲ್ ಮತ್ತು ಕಂಡೀಷನ್ ಆಫ್ ಸ್ಟೀಲ್ ಇದನ್ನು ಅವಲಂಬಿಸಿರುತ್ತದೆ. ಎರಡನೇ ಹಂತ ಸೋಕಿಂಗ್. ಇದರಲ್ಲಿ ಸ್ಟೀಲ್ ಮೆಟಲನ್ನು ನಿಗದಿತ ಟೆಂಪ್ರೇಚರ್ ಲೆವೆಲಲ್ಲಿ ಸಾಕಷ್ಟು ಸಮಯದವರೆಗೆ ಇರಿಸಬೇಕು, ಏಕೆಂದರೆ ಹೀಟ್ ಇದು ಮೆಟಲ್ನಲ್ಲಿ ಸಮಾನವಾಗಿ ಪಸರಿಸಬೇಕು. ಮೂರನೇ ಹಂತ ಕ್ವೆಂಚಿಂಗ್. ಇದರಲ್ಲಿ ಸ್ಟೀಲ್ ಮೆಟಲನ್ನು ತ್ವರಿತ ಅಥವಾ ನಿಧಾನಗತಿಯಲ್ಲಿ ತಂಪುಗೊಳಿಸಲಾಗುತ್ತದೆ. ಈ ವಿಧಾನವು ಮೆಟಲ್ನಲ್ಲಿ ಬೇಕಾಗಿರುವ ಪ್ರಾಪರ್ಟೀಸನ್ನು ಅವಲಂಬಿಸಿರುತ್ತದೆ. ಪ್ರಾಪರ್ಟಿಗಳಿಗೆ ಸಂಬಂಧಿಸಿದಂತೆ ನಾವು ಕ್ವೆಂಚಿಂಗ್ ಇದನ್ನು ನಿಧಾನಗತಿ ಅಥವಾ ತ್ವರಿತಗತಿಯಲ್ಲಿ ಮಾಡಬಹುದು. ಕ್ವೆಂಚಿಂಗ್ ಮಾಡಲು ನಾವು ಏರ್, ವಾಟರ್, ಆಯಿಲ್ ಮತ್ತು ಬ್ರೈನ್ ಇದನ್ನು ಬಳಸಬಹುದು.